ಜೀವನ ಅಂದ ಮೇಲೆ ಎಲ್ಲರಿಗೂ ಒಂದು ರೀತಿಯ ಗೊಂದಲದ ಬದುಕು ಇದ್ದೇ ಇರುತ್ತೆ. ಆದ್ರೆ ಆ ಗೊಂದಲದಿಂದ ನಾವು ಹೊರಗಡೆ ಬರೋದು ಹೇಗೆ? ಗೊಂದಲದಲ್ಲಿದ್ದರೆ ನಮ್ಮ ಜೀವನ ಏನಾಗತ್ತೆ? ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಎಲ್ಲರಿಗೂ ನೇಚರ್ ಲೈಫ್ ಡಿಕೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಗೊಂದಲ ಬಂದಾಗ ಓಡಿ ಹೋಗಬೇಡಿ. ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಳುವುದನ್ನ ಕಲಿಯಿರಿ. ನಿಮ್ಮ ಜೀವನದಲ್ಲೂ ಕೆಲವೊಮ್ಮೆ ಏನು ಮಾಡಬೇಕು ಏನು ಮಾಡಬಾರದು ಎಂಬ ಗೊಂದಲ ಬರುತ್ತದೆ. ಇದೇ ಪರಿಸ್ಥಿತಿ ಮಹಾಭಾರತ ಯುದ್ಧ ಆರಂಭವಾಗುವ ಮುನ್ನ ಅರ್ಜುನನಿಗೂ ಕೂಡ ಬಂದಿತ್ತು. ಭಗವದ್ಗೀತೆಯ ಮೊದಲ ಅಧ್ಯಯನ ನಮಗೆ ಒಂದು ದೊಡ್ಡ ಜೀವನದ ಪಾಠವನ್ನೇ ಕಲಿಸುತ್ತದೆ. ಅರ್ಜುನನನ್ನು ಯುದ್ಧ ಭೂಮಿಯಲ್ಲಿ ತನ್ನ ಬಂಧು ಬಳಗ, ಗುರುಗಳು ಮತ್ತು ಸ್ನೇಹಿತರನ್ನು ಎದುರು ಕಂಡಾಗ ಮನಸ್ಸಿನಲ್ಲಿ ಭಯ, ದುಃಖ ಮತ್ತು ಗೊಂದಲಕ್ಕೆ ಒಳಗಾಗುತ್ತಾನೆ. ಅವನಿಗೆ ಯುದ್ಧ ಮಾಡುವ ಶಕ್ತಿ ಇದ್ದರೂ ಆ ಕ್ಷಣದಲ್ಲಿ ಅವನ ಮನಸ್ಸು ತುಂಬಾ ದುರ್ಬಲವಾಗುತ್ತೆ. ನಮ್ಮ ಜೀವನದಲ್ಲೂ ಕೂಡ ಇದೇ ರೀತಿ ಆಗುತ್ತದೆ. ವ್ಯವಹಾರ ಆರಂಭಿಸುವಾಗ ಭಯ ಬರುತ್ತದೆ. ಹೊಸ ಕೆಲಸಕ್ಕೆ ಹೋಗುವಾಗ ಗೊಂದಲ ಬರುತ್ತದೆ. ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವಾಗ ಮನಸ್ಸು ಹಿಂದಕ್ಕೆ ಸರಿಯುತ್ತದೆ. ಭಗವದ್ಗೀತೆಯ ಮೊದಲ ಅಧ್ಯಯನ ಹೇಳುವುದು ಏನೆಂದರೆ, ಗೊಂದಲ ಬರುವುದು ತಪ್ಪಲ್ಲ, ಭಯಪಡುವುದು ತಪ್ಪಲ್ಲ, ಆದರೆ ಗೊಂದಲದಲ್ಲೇ ನಿಂತು ಬಿಡುವುದು ತುಂಬಾನೇ ದೊಡ್ಡ ತಪ್ಪು ಅಂತ. ಅರ್ಜುನನು ತನ್ನ ಸಮಸ್ಯೆಯನ್ನ ಯಾವತ್ತೂ ಮರೆಮಾಚಲಿಲ್ಲ. ಅವನು ತನ್ನ ಗೊಂದಲವನ್ನ ಒಪ್ಪಿಕೊಂಡನು. ಅದೇ ಅವನ ಜೀವನದಲ್ಲಿ ಜ್ಞಾನದ ಬಾಗಿಲನ್ನೇ ಕೂಡ ತೆರೆದಿತ್ತು. ನಾವು ಕೆಲವೊಂದು ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳಬೇಕಾದ ಅಂಶವೇನೆಂದರೆ, ಇಂದು ನಮಗೆ ಸಮಸ್ಯೆ ಬಂದಾಗ ನಾವು ಯಾವ ರೀತಿ ಅದನ್ನ ನೋಡಿಕೊಳ್ಳುತ್ತೇವೆ, ಯಾವ ರೀತಿ ಅದಕ್ಕೆ ಪರಿಹಾರದ ಮಾರ್ಗವನ್ನ ಕಂಡುಕೊಳ್ಳುತ್ತೇವೆ ಎನ್ನುವುದರ ಮೇಲೆ ನಿರ್ಧಾರವಾಗುತ್ತದೆ. ಯಾವಾಗಲೂ ನಾವು ಆತುರದಲ್ಲಿ ನಿರ್ಧಾರವನ್ನ ಮಾಡಬೇಡಿ. ಮನಸ್ಸನ್ನ ತುಂಬಾ ಶಾಂತವಾಗಿ ಇಟ್ಟುಕೊಂಡಿರಬೇಕು. ಹಿರಿಯರ ಅಥವಾ ಜ್ಞಾನಿಗಳ ಸ್ವಲ್ಪ ಸಹಾಯವನ್ನ ನಾವು ಆವಾಗ ಪಡೆಯುತ್ತಾ ಇರಬೇಕು. ಪರಿಸ್ಥಿತಿಯಿಂದ ಓಡಿ ಹೋಗದೆ ಅದನ್ನ ನಾವು ಅರ್ಥ ಮಾಡಿಕೊಂಡು ಬದುಕುವ ಜೀವನವನ್ನ ನೋಡಿಕೊಳ್ಳಬೇಕು. ಗೊಂದಲವು ಅಂತ್ಯವಲ್ಲ, ಅದು ಸರಿಯಾದ ಮಾರ್ಗದ ಆರಂಭವಾಗುವುದು. ಭಗವದ್ಗೀತೆಯ ಮೊದಲ ಅಧ್ಯಯನ ನಮಗೆ ಹೇಳುವುದು, ಜೀವನದಲ್ಲಿ ಗೊಂದಲ ಬಂದರೆ ಅದು ನಮ್ಮ ದುರ್ಬಲತೆ ಅಲ್ಲ. ಆ ಗೊಂದಲವನ್ನ ಅರಿತು ಜ್ಞಾನವನ್ನ ಹುಡುಕಿದಾಗಲೇ ಯಶಸ್ವಿನ ದಾರಿಯನ್ನ ನೀವು ತೆರೆದುಕೊಳ್ಳುತ್ತೀರಾ. ಕೊನೆಯದಾಗಿ ನಾನು ಬಯಸುವುದೇನೆಂದರೆ, ಸಮಸ್ಯೆಯಿಂದ ಓಡಿ ಹೋಗುವವನು ಸೋಲುತ್ತಾನೆ, ಸಮಸ್ಯೆಯನ್ನೇ ಅರ್ಥ ಮಾಡಿಕೊಳ್ಳುವವನು ಬೆಳೆಯುತ್ತಾನೆ. ಹಾಗಾಗಿ ಜೀವನವನ್ನ ತುಂಬಾ ಸರಳವಾಗಿ ಅರ್ಥ ಮಾಡಿಕೊಂಡು ಸರಳವಾದ ಬದುಕಿನಲ್ಲಿ ಬದುಕುತ್ತಾ ನಮ್ಮ ಜೀವನವನ್ನ ಸುಂದರವಾಗಿಸೋಣ. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಖಂಡಿತ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇತರರಿಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ಇನ್ನೊಂದು ವಿಶೇಷತೆಯ ಜೊತೆಗೆ ನಾನು ನಿಮ್ಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಒಳ್ಳೆದಾಗ್ಲಿ. ಶುಭೋದಯ.